ಓಂ ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥಬುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ ಯಾವುದಾಗಿತ್ತು ನಿನ್ನೆ? ಅಶ್ಯೈವ ಮಹಾಲಕ್ಷ್ಮಿ ಮಹಿಮೆ ಹೇಳಿದರು, ಜ್ಞಾಪಕ ಇದೆಯಾ? ಸಮನಾಚ ಅಶ್ರುತಿ ಉಪಕ್ರಮಾತ್ ಅಶ್ರುತಿ ಅವರಿಗೆ ಸಂಸಾರ ಇಲ್ಲವೇ ಇಲ್ಲ, ಉಪಕ್ರಮನೇ ಆಗಿಲ್ಲ, ಅಮೃತತ್ವ ಸದಾ ಇದೆ. ಆದ್ದರಿಂದ ನಿತ್ಯ ಮುಕ್ತಳು ಶ್ರೀರಮ ಅಂತಾಯಿತು. ತದಪೀತೆ ಸಂಸಾರ ವ್ಯಪದೇಶ ಸಮಾವೇತೋ ಪ್ರಕೃತಿಶ್ಚ ಅದಾಯಿತು. ಸೂಕ್ಷ್ಮ ಮಹಾಲಕ್ಷ್ಮಿ ಭಾರಿ ಸೂಕ್ಷ್ಮ, ಅವರಿಗಿಂತ ಸೂಕ್ಷ್ಮ ನಾರಾಯಣ. ಸೂಕ್ಷ್ಮದಲ್ಲೂ ಕೂಡ ಏನಿದೆ? ತಾರತಮ್ಯ ಇದೆ. ಒಂದು 5-6 ಪಾತ್ರೆ ಇದೆ. ಚಿಕ್ಕ ಪಾತ್ರೆ ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಹೋಗ್ಬೋದು. ಅತಿ ಚಿಕ್ಕದನ್ನು ಮೇಲಿರೋದು, ಅತಿ ದೊಡ್ಡದು ಕೆಳಗಿರೋದು. ಆ ಥರ ಸೂಕ್ಷ್ಮತೆಯಲ್ಲೂ ಕೂಡ ವ್ಯತ್ಯಾಸ ಇದೆ. ಸೂಕ್ಷ್ಮ ಬ್ಯಾಕ್ಟೀರಿಯಾ ಇದೆ, ವೈರಸ್ ಇದೆ. ಯಾವ್ದು ಹೆಚ್ಚು ಸೂಕ್ಷ್ಮ? ವೈರಸ್ಸು. ಬ್ಯಾಕ್ಟೀರಿಯಾ ನೀವು ಮೈಕ್ರೋಸ್ಕೋಪ್ ಕಾಣುತ್ತೆ, ಅದು ಅದರಲ್ಲೂ ಕಾಣೋದಿಲ್ಲ, ಇನ್ನೂ ಸೂಕ್ಷ್ಮ ಇರುತ್ತೆ. ಸರ್ವತಃ ಪ್ರಕೃತಿ ಸೂಕ್ಷ್ಮ, ಪ್ರಕೃತೇ ಪರಮೇಶ್ವರ ಜ್ಞಾನಾನಂದೌ ರಥೈಶ್ವರ್ಯಂ ಗುಣಾಶ್ಚ ಅನ್ನೇ ಅಧಿಕಾ ಪ್ರಭೋ. ಸರ್ವತಃ ಪ್ರಕೃತಿ ಸೂಕ್ಷ್ಮ, ಪ್ರಕೃತಿ ಪರಮಾತ್ಮ ಇನ್ನೂ ಸೂಕ್ಷ್ಮ, ಜ್ಞಾನಾನಂದಗಳು ಹಾಗೇನೆ. ಅವ್ರ ಸೂಕ್ಷ್ಮತೆ ಜಾಸ್ತಿ ಆದಂತೆ ಜ್ಞಾನಾನಂದ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಇವು ಯಾವಾಗ ವೈರಸ್ ಕೆಪಾಸಿಟಿ ಬೇರೆ, ಬ್ಯಾಕ್ಟೀರಿಯಾ ಕೆಪಾಸಿಟಿ ಬೇರೆ. ವೈರಸ್ ಏನದು ಇನ್ನು ಯಾಕಂದ್ರೆ ಏನು ಗೊತ್ತಾಗೋದು ಭಾರಿ ಡೇಂಜರ್ ಮಾಡುತ್ತೆ. ಅದು ಸೂಕ್ಷ್ಮತೆ ಇದ್ದಾಗ ಆಟಮ್ ಬಾಂಬ್ ಅಂತೀವಲ್ಲ, ಹಾಗೆ ಸೂಕ್ಷ್ಮತೆ ಇದ್ದಷ್ಟು ಕೂಡ ಏನಾಗುತ್ತದೋ ಶಕ್ತಿ ಜಾಸ್ತಿ ಇರ್ತದೆ. ಅತಿ ಸೂಕ್ಷ್ಮ ಅಂದರೆ ಏನು? ಅತ್ಯಂತ ಶಕ್ತಿವಂತ ಅಂತ ಅರ್ಥ. ಅತಿ ಸ್ಥೂಲನೂ ಭಾರಿ ಶಕ್ತಿ ಇದೆ, ಅತಿ ಸೂಕ್ಷ್ಮಕ್ಕೂ ಭಾರಿ ಶಕ್ತಿ ಇದೆ. ದೇವರು ಎರಡೂ ಹೌದು. ಅಣೋರಣೀಯ ಮಹತೋ ಮಹಿ ಅನ್ನೋದ್ರಿಂದ ಅತಿ ದೊಡ್ಡವನಾಗಿಯೂ ಪವರ್ಫುಲ್ಲು, ಅತಿ ಚಿಕ್ಕವನಾಗಿಯೂ ಪವರ್ಫುಲ್ಲು. ದೇವರಲ್ಲಿ ಸ್ವಗತ ಭೇದ ಇಲ್ಲ, ದೊಡ್ಡವನು ಚಿಕ್ಕವನಂತ ಭೇದ ಇಲ್ಲ. ಅದರಿಂದಾಗಿ ಹಾಗೇ ಇರುತ್ತೆ. ಯಾರು ಬೆಂಕಿ ಹತ್ತಿರ್ತಾರೆ, ಎಷ್ಟೊತ್ತಿದೆ ನೋಡೋದು ಕೇಳೋದು, ಸ್ವಲ್ಪ ಹೊತ್ತಿದೆ ಬಿಡೋ ಅಂತ ಹೇಳೋದಿಲ್ಲ. ಸ್ವಲ್ಪ ಏನಾಗುತ್ತೆ ಆಮೇಲೆ ಭಾರಿ ದೊಡ್ಡದಾಗಿಬಿಡು. ಕಿಡಿ ಸಾಕು ಕೆಲವೊಮ್ಮೆ. ಒಂದು ಕಿಡಿ ಸಾಕು. ಎಷ್ಟೋ ಜನ ಆಫ್ ಮಾಡದೆ ಮಲಗಿರ್ತಾರೆ, ಮನೆಯೆಲ್ಲ ಸುಟ್ಟೋಗಿರುತ್ತೆ, ನೋಡಿ ಬರ್ತಾ ಇರ್ತಾವೆಲ್ಲ ಕೂಡ. ಕೇರ್ಲೆಸ್ನೆಸ್. ನಾ ಉಪಮರ್ತೇನಾತಃ ಅತಸ್ತಶ್ಚ ಯೇ ವಿಶೇಷ ಗುಣಾ ತೇಷಾಂ ಅನುಪಮರ್ತೇನೈವ ಸಾಮ್ಯ. ಅಂದರೆ ದೇವರಿಗೆ ಲಕ್ಷ್ಮಿ ಏನು ಸಾಮ್ಯ ಹೇಳಬೇಕು ಅಂದರೆ ಎಲ್ಲ ಸಾಮ್ಯ ಹೇಳಬಾರ್ದು. ಅವ್ರ ಹಿರಿಮೆಗೆ ಅಫೆಕ್ಟ್ ಆಗದಂಥ ಸಾಮ್ಯ ಹೇಳಬೇಕೆ ಹೊರತು ಅತಿ ಹೇಳಕ್ಕೆ ಬರೋದಿಲ್ಲ ಅಂತ ತೋರಿಸ್ತಾರೆ. ದೇಶತಃ ಕಾಲತಶ್ಚೈವ ಸಮ ಪ್ರಕೃತಿ ಈಶ್ವರೇ. ದೇಶತಃ ಕಾಲತಃ ಪ್ರಕೃತಿ ಮಹಾಲಕ್ಷ್ಮಿ ಸಮರೆ. ಉಭಯೋ ಅಪಿ ಅಬದ್ಧತ್ವಂ ತದಬಂಧ ಪರಾಪ್. ಇಬ್ಬರಿಗೂ ಕೂಡ ಬಂಧನ ಇಲ್ಲೇ ಇಲ್ಲ, ಕಾಮನ್. ವ್ಯಾಪ್ತಿ ಕಾಮನ್, ಬಂಧನ ಇಲ್ಲ, ಕಾಮನ್. ಸ್ವತೇವ ಪರೇಶಸ್ಯ ಸಾಚೋಪಾಸ್ತೆ ಸದಾಹರಿ. ಆದರೆ ದೇವರಿಗೆ ಸಹಜವಾಗಿ ಇದೆ, ಮಹಾಲಕ್ಷ್ಮಿ ಅನುಗ್ರಹದಿಂದ ಇದೆ. ಈ ವ್ಯತ್ಯಾಸ ಗೊತ್ತಿರಬೇಕು ನೋಡಿ. ಸ್ವತೇವ ಪರೇಶಸ್ಯ ಸಾಚ ಉಪಾಸ್ತೆ ಸದಾಹರಿ. ಸದಾ ದೇವರ ಆರಾಧನೆ ಮಾಡಿದ ಮಹಾಲಕ್ಷ್ಮಿ ಆಗಿದ್ದಾರೆ. ಪ್ರಕೃತೇ ಪ್ರಾಕೃತಶ್ಚಾಪಿ ಗುಣಾಸ್ತೇತು ವಿಷ್ಣುನ. ಪ್ರಕೃತಿ ಗುಣ ಪ್ರಾಕೃತ ಗುಣಗಳು. ನಿಯತಾ ನೈವ ಕೇನಾಪಿ ನಿಯತಾ ಹಿ ಹರೇರ್ಗುಣ. ಪ್ರಕೃತಿ ತಕ್ಕಂತೆ ಕೆಲವು ಬದಲಾಗುತ್ತೆ, ದೇವರಿಗೆ ಅದು ಯಾವುದೂ ಆಗೋದಿಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಸಮವ್ಯಾಪ್ತರಿರ್ತಾರೆ, ನಿತ್ಯ ಮುಕ್ತರಿರ್ತಾರೆ, ಅವೆಲ್ಲ ಕಾಮನ್ ಇದೆ. ಆದರೆ ಗುಣತಃ ಮಾತ್ರ ಮಹಾಲಕ್ಷ್ಮಿ ತುಂಬ ಕಡಿಮೆ, ಪರಮಾತ್ಮ ತುಂಬ ಜಾಸ್ತಿ ಇದ್ದಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾರತಮ್ಯಕ್ಕೆ ನೋಡಿ. ಇಷ್ಟೆಲ್ಲ ಇದ್ರೂ ಕೂಡ ಕಾಮನ್ ಸೆನ್ಸ್ ಇರಬೇಕು. ಮಹಾಲಕ್ಷ್ಮಿಗೆ ದೇವರು ಸಾಮ್ಯ ಹೇಳಲಿಲ್ಲ. ಈ ABCDಗಳು ಮುಕ್ತಗೋದ್ರಲ್ಲ ಆಗಿಬಿಟ್ಟಿರುತ್ತೆ. ಇವ್ರ ವ್ಯಾಪ್ತಿ ಇಲ್ಲೇ ಇಲ್ಲ, ಫಟ್ಟಪಾರಿಗೆ ವ್ಯಾಪ್ತಿನೇ ಇಲ್ಲ. ಎಷ್ಟು ವಿರುದ್ಧಗಳಿದೆ ಅದಕ್ಕೆಲ್ಲ. ಇನ್ನೂ ಜನ ಫಾಲೋ ಮಾಡ್ತಾರೆ ಅಂದರೆ ಅಲ್ಲ, ಫಾಲೋ ಮಾಡ್ತಾರೆ, ಜಾಸ್ತಿ ಇದ್ದಾರೆ. ಸಿಂಪಲ್ ಅದು. ಅದನ್ನು ಪ್ರಸಾರ ಮಾಡಿದ್ದವರು ಅವರು ಪ್ರಸಾರ ಮಾಡಿಲ್ಲ, ಆದ್ದರಿಂದ ಆಗ್ತಾಯಿಲ್ಲ. ಎಷ್ಟೋ ಜನ ನೋಡಿ, ಅಯ್ಯೋ ನಮಗೆ ಗೊತ್ತಾಗಲ್ಲ ಅನ್ಕೋತಾರಪ್ಪ. ನಮಗೆ ನಮ್ಮ ದೊಡ್ಡ ಡಿಫೆಕ್ಟನ್ನು, ರತ್ನಗಳನ್ನು ಕಲ್ಲು ನೋಡ್ತಾ ಇದ್ದೆ. ಅವರು ಕಲ್ಲನ್ನೇ ರತ್ನ ಬರೆದು ಪ್ರೊಜೆಕ್ಟ್ ಮಾಡಿಬಿಟ್ರೆ ಎಷ್ಟೋ ಸಲ ಮಾಡಿ ಒಳ್ಳೆ ಪಾಲಿಶ್ ಕೊಟ್ಟು ಇಟ್ಕೊಟ್ಟು ಜೋರಾಗಿ ಕಳಿಸ್ಬಿಡುತ್ತೆ. ಇದು ರತ್ನ ಈಗ ಸಾಣೆ ಹಿಡಿದವರು ಗೊತ್ತಾಗೋದಿಲ್ಲ. ಓದೋದೇ ಸಾಣೆ ಹಿಡ್ದ ಲೆಕ್ಕ, ಬುದ್ಧಿ ಸಾಣೆ ಹಿಡಿಬೇಕಷ್ಟೆ. ಅದನ್ನು ನಾವು ತುಂಬ ಅವರಿವರಿಗೆಲ್ಲ ನಾವೇ ತಿಳ್ಕೊಂಡಿಲ್ಲ, ಮನೆಯವರಿಗೆ ಹೇಳಿಲ್ಲ. ಎಷ್ಟು ದೊಡ್ಡದು ಜ್ಞಾನ ಅನ್ನೋದನ್ನು ತಿಳಿಸ್ಬೇಕು. ಅದು ಆಚಾರ್ಯರು ಎಲ್ಲ ಇಮ್ಮಿಡಿಯೇಟ್ ಫಲ ಕೊಡೋದು, ಪರ್ಫೆಕ್ಟು, ಮನಸ್ಸಿಗೆ ಒಪ್ಪೋದು, ಶಾಸ್ತ್ರ ಒಪ್ಪೋದು, ಲೋಕದಲ್ಲಿ ಕಾಣೋದು, ಅದನ್ನು ಹೇಳೋದಿಲ್ಲ. ಎಲ್ಲೂ ಇಲ್ಲದನ್ನು ಅವ್ರು ಹೇಳ್ಬಿಟ್ಟು ಚಪ್ಪ ಹಿಡ್ಕೊತಾರೆ ಅಂದರೆ ಎಷ್ಟು ಆಶ್ಚರ್ಯ. ಓಂ ಅಶ್ಚೈವ ಚ ಉಪಪತ್ತೇ ರೂಷ್ಮಾ. ಓಂ ಅದಕ್ಕೆ ಅವರ ಯಾರೇ ಹಿರಿಮೇಲೆ ಹೊಗಳಬೇಕಾದ್ರೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು, ನೋಡ್ಕೋಬೇಕಾಗಿ. ಹೆಚ್ಚು ಹಿಡಿದ್ರು ತಪ್ಪು, ಕಡಿಮೆ ಹಿಡಿದ್ರು ತಪ್ಪು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಸಮ ವಿಷಮ, ಸಮವಾಗಿದ್ದವ್ರನ್ನ ಸಮ ಅಲ್ಲ ಅಂತ ತಿಳ್ಕೊಡೋದು.
ಸಮ ಅಲ್ದವರ ಸಮ ಅಂತ ತಿಳ್ಕೊಡೋದು ಎರಡೂ ಅಪರಾಧನೇ. ಆ ದೃಷ್ಟಿಯಿಂದ ತಾರತಮ್ಯಕ್ಕೆ ಅಫೆಕ್ಟ್. ಬ್ರಹ್ಮವಾಯುಗಳು ಸಮ ಅಲ್ಲ ಅಂತ ಹೇಳೋದು, ಸಮ ಅವರು. ಗರುಡ ಶ್ರೇಷ್ಠರು ಬ್ರಹ್ಮ ಸಮ ಅದು ತಪ್ಪದು. ಆ ರೀತಿ ತಪ್ಪನ್ನು ಯಾವ ಕಾಲಕ್ಕೂ ಮಾಡಬಾರ್ದು. ಓಂ ಜಾಸ್ತಿ ಇವರೇ ಇಂಪೋಸರ್ ಗ್ರೇಟ್ನೆಸ್ ಇರಬಾರ್ದು, ರಿಯಲ್ ಗ್ರೇಟ್ನೆಸ್ ಇರಬಾರ್ದು. ಆ ರೀತಿ ಇದ್ದಾಗ ಯಾರಿಗೂ ಏನೂ ಆಗೋದಿಲ್ಲ. ಅದು ಇಲ್ಲದಲ್ಲಿ ಜಾಸ್ತಿ ಮಾಡಿ ಹೇಳೋದು, ಕೆಲವು ಸತ್ಯ ಏನಿರೋದಿಲ್ಲ, ಹೊಗಳಿದ್ದೆ ಸೇರಿಸಿ ಉಪ್ಪು ಖಾರ ಹೇಳಿ ಎಲ್ಲ ಇರುತ್ತೆ, ಏನಿಲ್ಲ ಅಷ್ಟೇ. ಇವರು ಮಾತಾಡ್ತಾರೆ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಅದಕ್ಕೆ ಯಾವುದೂ ಸೇರಿಸೋದಿಲ್ಲ. ಕೆಲವೊಬ್ಬರಿಗೆ ಸಿಕ್ಕಾಬಿಟ್ಟು ಹೇಳ್ತಾರೆ, ಏನಿರೋದಿಲ್ಲ. ಅದು ಏನದು ಪಕ್ಷಪಾತ, ಅದೆಲ್ಲ ಅದೇನು ತೋರಿಸುತ್ತೆ ನಮಗದು ದೋಷ. ಅದು ಅವ್ರ ದೊಡ್ಡ ದೋಷ. ಅದರಿಂದ ಏನಾಗುತ್ತೆ, ಇಡೀ ಸಮಾಜಕ್ಕೆ ಬಿಸ್ಕೈಡ್ ಮಾಡಿದಾಗ ಆಗುತ್ತೆ. ಪರಮಾತ್ಮನಿಗೆ ಅನ್ಯಾಯ, ಸಮಾಜಕ್ಕೆ ಮೋಸ, ಅವನಿಗೆ ಏನು ಉಪಯೋಗ ಇಲ್ಲ ಅದರಿಂದ. ಅಂಥ ಟ್ರೆಂಡ್ ಭಾಳ ಜನಕ್ಕೆ ಇರುತ್ತೆ. ಅಶ್ಚೈವ ಅದು ಇವೆಲ್ಲ ನಮ್ಮಲ್ಲಿ ಇವೆಲ್ಲ ಹೆಚ್ಚು, ಅತಿ ಹೆಚ್ಚು ದೋಷ ಗುಣ ಇರೋದು ನಮ್ಮ ಮತದಲ್ಲಿ. ಅತಿ ಹೆಚ್ಚು ರಾಂಗ್ ಫಾಲೋಯಿಂಗ್ ನಮ್ಮದು. ಫಾಲೋಯಿಂಗ್ ಸರಿ ಇದ್ದುಬಿಟ್ಟಿದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜನ ಎಲ್ಲೆಲ್ಲ ಯಾಕೆ ಹೋಗ್ತಾರೆ, ಎಲ್ಲೆಲ್ಲಿ ಯಾಕೆ ಹೋಗ್ತಿದ್ರು ಅವರು? ಇದ್ದಲ್ಲೇ ಸರಿಯಾಗಿ ಹೇಳಿದರೆ ಯಾಕೆ ಹೋಗ್ತಿದ್ರು? ಬೇರೆ ಮನೇಲಿ ಅಡಿಗೆ ಆಗಿಲ್ಲ, ತಿನ್ನಲೇಬೇಕು, ಸಿಕ್ಕಲ್ಲಿ ತಿನ್ನಲೇಬೇಕಾಗುತ್ತೆ. ದ್ವಿಧಾ ಅಶ್ಚೈವ ಚ ಉಪಪತ್ತೇ ರೂಷ್ಮ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ದ್ವಿಧಾ ಹಿ ಇದಂ ಅವದೃಶ್ಯತೆ ಊಷ್ಮವತ್ ಅನೂಷ್ಮವಚ್ಚ ಊಷ್ಮಾವತ್ ಅನೂಷ್ಮಾವಚ್ಚ ತತ್ರ ಊಷ್ಮಾವತ್ ಪರಂ ಬ್ರಹ್ಮ ಯನ್ನ ಜಿಘ್ರಂತಿ ನ ಪಶ್ಯಂತಿ ನ ಶೃಣ್ವಂತಿ ನ ವಿಜಾನಂತಿ ಅಥ ಅನೂಷ್ಮಾವತ್ ಪ್ರಕೃತಿಶ್ಚ ಪ್ರಾಕೃತಂಚ ಯನ್ನ ಜಿಘ್ರಂತಿ ಚ ತನ್ನ ಪಶ್ಯಂತಿ ಚ ಯನ್ನ ಶೃಣ್ವಂತಿ ನ ಶೃಣ್ವಂತಿ ಚ ಯನ್ನತ ಜಾನಂತಿ ಚ ಇತಿ ಸೌಪರ್ಣ್ಯಶ್ರುತೇ ಕಿಂಚಿತ್ ಸಾಮ್ಯೋಪಪತ್ತೇ. ಲಕ್ಷ್ಮೀನಾರಾಯಣರ ವ್ಯತ್ಯಾಸ ಹೇಗಿದೆ ಅಂದರೆ, ನಾರಾಯಣ ಅಬ್ಸಲ್ಯೂಟ್ಲಿ ಏನು ಅವ್ಯಕ್ತ, ಸ್ವತಂತ್ರ, ಎಲ್ಲ ಆಬ್ಸಲ್ಯೂಟ್. ದೇವ್ರಿಗೆ ಎಲ್ಲ ಆಬ್ಸಲ್ಯೂಟ್ ಸೇರಿಸ್ತಾ ಹೋಗ್ಬೇಕು, ಮಿತಿಗಡೆ ಇಲ್ಲ. ಆದರೆ ದೇವ್ರದ್ದು ಲಕ್ಷ್ಮಿ ಹಾಗಲ್ಲ, ಕಾಣ್ತಾಳೆ ಕಾಣೋದಿಲ್ಲ. ಯಾಕೆ? ಪ್ರಕೃತಿ ಕಾಣುತ್ತೆ, ಲಕ್ಷ್ಮಿ ಕಾಣೋದಿಲ್ಲ. ಜಡ ಪ್ರಕೃತಿ ಕಾಣುತ್ತೆ, ಈ ಪ್ರಕೃತಿ ಕಾಣೋದಿಲ್ಲ. ಆದ್ದರಿಂದ ಒಂದು ಭಾಗ ಕಂಡಂತೆ ಆಯಿತು, ಒಂದು ಭಾಗ ಕಾಣದೇ ಇದ್ದಂತೆ ಆಯಿತು. ದೇವ್ರು ಹಾಗಲ್ಲ, ಕಾಣೋದೇ ಇಲ್ಲ. ತದವ್ಯಕ್ತ ಮಾಹಿತಿ ಓಂ. ಇಷ್ಟಪಟ್ಟರೆ ಮಾತ್ರ ಕಾಣ್ತಾರೆ. ಅದಕ್ಕೆ ಪ್ರಕೃತಿ ಹತ್ರ ಜನ ಯಾಕೆ ವಾಲ್ತಾರೆ ಅಂದರೆ, ಸ್ವಲ್ಪ ಕಂಡಿರೋದ್ರಿಂದ. ಇವತ್ತು ಸೈನ್ಸ್ ಕೆಲಸ ಮಾಡಿದ್ದಲ್ಲ ಯಾವುದ್ರ ಬಗ್ಗೆ? ಬರೀ ಪ್ರಕೃತಿಯ ಬಗ್ಗೆನೇ, ದೇವ್ರ ಬಗ್ಗೆ ಮಾಡಲೇ ಇಲ್ಲ. ಯಾಕೆ? ಸೈನ್ಸ್ ಅಂಥ ಪವರ್ಫುಲ್ಲಾಗಿದ್ದೇ ಗೊತ್ತಾಗಲಿಲ್ಲ ಅದಕ್ಕೆ. ಇನ್ನು ಉಳಿದವ್ರಿಗೆ ಗೊತ್ತಾಗುತ್ತಾ? ಅದಕ್ಕೆ ಶಾಸ್ತ್ರ ಬಿಟ್ಟರೆ ಕಾಣೋದಿಲ್ಲ ಅನ್ನೋದಕ್ಕೆ ಇವತ್ತು ಸೈಂಟಿಸ್ಟು ದೇವ್ರು ಒಪ್ಪೋದಿಲ್ಲ ಅಂದರೆ ತಪ್ಪಲ್ಲ, ಅವ್ರ ಕೆಪಾಸಿಟಿ ಅಷ್ಟೇ. ಇವು ಕಿವಿಗೆ ರೂಪ ಕಾಣೋದಿಲ್ಲ ಅಂತ ಕಾಣೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಅವ್ರು ಸರಿ, ಇವತ್ತು ನಾವು ತಿಳ್ಕೊಬೇಕು, ದೇವ್ರ ಕಣ್ಣಿಗೆ ಕಾಣೋದು ಬೆಸ್ಟ್ ಎಕ್ಸಾಂಪಲ್ ಸೈನ್ಸೇ. ಅವ್ರು ದೇವ್ರ ಏನು ಹೇಳಿಲ್ಲ ಅಂದರೆ ಕಾಣೋದಿಲ್ಲ ಅಂತ ಪ್ರೂವ್ ಆಯ್ತು. ಅದರಿಂದ ಅಷ್ಟೇ ನಾವೇನು ತಿಳ್ಕೊಬಿಟ್ಟು ಅವ್ರು ಹೇಳಿಲ್ಲ ಅದು ಸುಳ್ಳು ಅಂತ ತಿಳ್ಕೊಂಬಿಟ್ಟಿವಿ. ಬಿಯಾಂಡ್ ಸೈನ್ಸ್ ಅದು, ಬಿಯಾಂಡ್ ಸೈನ್ಸ್. ಅದನ್ನ ಅರ್ಥ ಮಾಡಿಕೊಂಡ್ರೆ ಅದು ಫಿಲಾಸಫಿ. ಎಲ್ಲರೆಲ್ಲ ಇರ್ತಾರೆ, ಎಲ್ಲ ಫಿಲಾಸಫಿ ಸೈನ್ಸ್ ಅಂತ ತೋರ್ಸಕ್ಕೆ ಹೋಗ್ತಾರೆ. ಎಲ್ಲ ಸೈನ್ಸ್ ಆಗಿಬಿಟ್ರೆ ಫಿಲಾಸಫಿ ಇರೋದಿಲ್ಲ, ಆಗ ಸೈನ್ಸ್ ಆಗಿಬಿಡುತ್ತೆ ಅಷ್ಟೇ. ಯಾವಾಗ ಫಿಲಾಸಫಿನೂ ಹೋಗುತ್ತೋ ಸೈನ್ಸು ಹೋಗುತ್ತೆ. ಸೈನ್ಸ್ ಇದೆ, ಹೆಚ್ಚಿಡ್ತಾ ಹೋಗ್ತಾರೆ. ಒಂದು ಹುಡುಗ ಕೂತಿದ್ದಾನೆ, ಕಣ್ಣಿಗೆ ಕಾಣಿಸ್, ಸ್ವಲ್ಪ ಪಾಠ ಮಾಡ್ತಾನೆ, ಜಾಸ್ತಿ ಕಾಣಿಸುತ್ತಾನೆ, ಉಪಯೋಗ ಇದೆ. ಫಾಸ್ಟ್ ತಾನು ಇನ್ನೂ ಜಾಸ್ತಿ ಕಾಣಿಸುತ್ತೆ. ಅದು ಜ್ಞಾನ ಅಂತಾರೆ ಹೊರತು ಏನು ಜ್ಞಾನ ಅಲ್ಲ. ಕಾಣದೆ ಬರೀ ಅಂತ ಹೇಳಿದವ್ರು ಗೊತ್ತಿಲ್ಲ ಅಂದರೂ ಜ್ಞಾನ ಅಲ್ಲ, ಇಷ್ಟೇ ಸಾಕೋದ್ರೂ ಜ್ಞಾನ ಅಲ್ಲ. ಜ್ಞಾನ ಯಾವಾಗಲೂ ಬೆಳೀತಾನೆ ಇರಬೇಕು. ಮಹಾಲಕ್ಷ್ಮಿಗೆ ಆ ರೀತಿ ವ್ಯತ್ಯಾಸ ಇದೆ. ಓಂ ಪ್ರತಿಷೇಧಾದಿತಿ ಚೇನ್ನ ಶಾರೀರಾತ್ ಓಂ ಅಸಮೋವಾ ಏಷ ಪರೋ ನಹಿ ಕಶ್ಚಿದೇವಂ ದೃಶ್ಯತೆ ಸರ್ವೇ ಹಿ ಏತೆ ಅಣವೋ ಜಾಯಂತೆ ಚ ಪ್ರಿಯಂತೆ ಚ ಛಿದ್ರಾಹ್ಯೇತೆ ಭವಂತಿ ಅಥ ಪರೋ ನ ಜಾಯತೆ ನ ಮ್ರಿಯತೆ ಪೂರ್ಣಶ್ಚೈಷ ಭವತಿ ಇತಿ ಚತುರ್ವೇದಶಿಖಾಯಾಂ ಸಾಮ್ಯ ಪ್ರತಿಷೇಧಾನ್ನೇತಿ ಚೇನ್ನ ಶರೀರಾದಿ ಸಾಮ್ಯಂ ಪ್ರತಿಷಿಧ್ಯತೆ. ಅದಕ್ಕೆ ಹೇಳ್ತಾರೆ, ಅಸಮೋವಾ ಏಷ ಪರೋ ನಹಿ ಕಶ್ಚಿದೇವಂ ದೃಶ್ಯತೆ ಸರ್ವೇ ಹಿ ಏತೆ ಅಣವು ಜಾಯಂತೆ ಚ. ಜೀವರೆಲ್ಲ ಅಣುಗಳು ಹುಟ್ಟುತ್ತಾರೆ, ಸಾಯ್ತಾರೆ, ಎಲ್ಲ ಆಗತ್ತೆ. ದೇವರು ಹಾಗಲ್ಲ. ನ ಜಾಯತೆ ನಮ್ರಿಯತೆ ಪೂರ್ಣ, ಅವರ ಪೂರ್ಣರು. ಅದರಲ್ಲಿ ಸಾಮ್ಯ ಪ್ರತಿಷ್ಠೆ. ಜೀವರಿಗೂ ಪರಮಾತ್ಮರಿಗೂ ಏನು ಹೇಳಬಾರ್ದು? ಸಾಮ್ಯ ಹೇಳಬಾರ್ದು. ಮಹಾಲಕ್ಷ್ಮಿಗೂ ಪರಮಾತ್ಮರಿಗೂ ಸಾಮ್ಯ ಹೇಳಬಾರ್ದು. ವೈಷಮ್ಯನೂ ಇದೆ, ಸಮ ಬರೀ ಸಮ ಅಲ್ಲ ಅವರು. ಶರೀರಾಧ್ಯ ಸಾಮ್ಯಂ ಪ್ರತಿಷ್ಠತೆ. ಅದಕ್ಕೆ ಹೇಳ್ತಾರೆ, ಸಾಮ್ಯ ಕೆಲವು ಕಡೆ ಇದೆ ನಿಜ. ದೇವರಿಗೂ ತಮೋಯೋಗ್ಯರಿಗೂ ಒಂದು ಸಾಮ್ಯ ಇದೆ, ತಮಸ್ ಹೋದವರಿಗೂ ದೇವರಿಗೂ ಒಂದು ಸಾಮ್ಯ ಇದೆ. ಏನದು? ಏನು? ಎರಡು ನಿತ್ಯನೇ. ಆ ಸಾಮ್ಯ ಯಾವುದಕ್ಕೆ ಉಪಯೋಗ ಬರಲಿಲ್ಲ? ಇಬ್ಬರು ಒಂದೇ ಉಪಯೋಗ ಬರಲ್ಲ. ಇವತ್ತು ಫೈನಲ್ ಹಾಲು ಲಿಕ್ವಿಡ್ಡು, ಹಾಲು ಲಿಕ್ವಿಡ್ಡು, ಈ ಸಾಮ್ಯ ತೊಗೊಂಡು ಕುಡಿಲಿಕ್ಕಾಗುತ್ತದ? ಸಾಧ್ಯ ಇಲ್ಲ. ಇಂಥ ಸಾಮ್ಯ ಕೆಲಸಕ್ಕೆ ಬರೋದಿಲ್ಲ.
ಯಾವ ಸಾಮ್ಯ ಇರಬೇಕು? ಯಾವುದರಲ್ಲಿ ಹೇಳ್ತಾರೆ ಅದರಲ್ಲಿ ಇನ್ನೊಬ್ಬ ಡಾಕ್ಟ್ರು ಅಲ್ಲಿ ಸಾಮ್ಯದ ಯೋಚನೆ ಮಾಡ್ಬೋದು. ಡಾಕ್ಟ್ರು ಇದನ್ನು ಪ್ರಶ್ನೆನೇ ಬರಲಿಲ್ಲ, ಫೀಲ್ಡೇ ಬೇರೆಯವರು, ಆಗ ಸಾಮ್ಯ ಬರೋದಿಲ್ಲ. ದೇವರು ಎಲ್ಲದರಲ್ಲೂ ಡಿಫ್ರೆಂಟ್ ಆದ್ದರಿಂದ ದೇವ್ರ ಜೊತೆ ಯಾರಿಗೂ ಸಾಮ್ಯ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಬುಡದ ಸಾಮ್ಯ ಲೆಕ್ಕಕ್ಕೆ ಬರೋದಿಲ್ಲ. ಸ್ಪಷ್ಟೋ ಹಿ ಏಕೇಶ, ಸ್ಪಷ್ಟೋ ಹಿ ಏಕೇಶ, ಅದರಲ್ಲಿ ಅದು ನಾಳೆ ಮುಂದೆ